ಇವತ್ತು ಮಧುಮೇಹ ಕಾಯಿಲೆ ಅರ್ಲಿ ರೋಗ ಲಕ್ಷಣಗಳು ಏನು, ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ರೋಗ ಲಕ್ಷಣಗಳು ಏನೇನು ಆಗುತ್ತೆ, ಒಂದು ಎಕ್ಸೆಸಿವ್ ಜಾಸ್ತಿ ಹೋಗೋದು, ನೀರು ಜಾಸ್ತಿ ಕುಡಿಬೇಕು ಅನಿಸೋದು, ಧಾವರ ಜಾಸ್ತಿ ಆಗೋದು, ಸುಸ್ತಾಗೋದು, ಇಲ್ಲ ಬಾಡಿ ವೆಯ್ಟ್ ಕಡಿಮೆ ಆಗೋದು, ಕೈ ಕಾಲು ಜುಮು 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 ಅಂತ ಹೇಳೋದು, ರಾತ್ರಿ ನಿದ್ದೆ ಬರ್ದಿಕ್ಕಾಗೋದು, ಇವೆಲ್ಲ ಮೇಯ್ನು ರೋಗ ಲಕ್ಷಣಗಳು ಡಯಾಬಿಟೀಸ್ ಇಲ್ಲ ಮಧುಮೇಹ ಕಾಯಿಲೆದು. ಈಗ ಅರ್ಲಿ ರೋಗ ಲಕ್ಷಣಗಳು ಡಯಾಬಿಟೀಸಲ್ಲಿ ಏನೇನು, ಒಂದು ಜಾಸ್ತಿ ಹೋಗುವಂಥದ್ದು, ರಾತ್ರಿ 2 ಸಲ ಹೋಗ್ತಾ ಇದ್ದೀನಿ ಸರ್ ಯೂರಿನ್ ಅಂತ ಹೇಳೋದು. 2 ನೀರು ಜಾಸ್ತಿ ಕುಡಿಬೇಕು ಅನಿಸೋದು, ಧಾವರ ಜಾಸ್ತಿ ಆಗೋವಂಥದ್ದು, ಅಥವಾ ಕೈಕಾಲು ಸಣ್ಣ ಆಗ್ಲಿಕ್ಕಂಥದ್ದು, ವೆಯ್ಟ್ ಲಾಸ್ ಅಂತ ಏನು ಹೇಳ್ತೀವಿ ಆ ವೆಯ್ಟ್ ಲಾಸ್ ಆಗೋಂಥದ್ದು, ಯಾವಾಗಲೂ ಸುಸ್ತಾಗೋದು, ಸಾಯಂಕಾಲ ಆದರೆ ಸಾಕಪ್ಪ ಮಲ್ಕೊಳ್ಳೋಣ ಅಂತ ಅನಿಸೋದು, ಅಥವಾ ಕೈ ಕಾಲಲ್ಲಿ ಟಿಂಗ್ಲಿಂಗ್ ಆ್ಯಂಡ್ ನಮ್ನೆಸ್ ಅಂತ ಹೇಳ್ತೀವಿ, ಜುಮು 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 ಅನ್ನೋದು, ರಾತ್ರಿ ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ ಸರ್. ಈ ಥರ ನಮಗೆ ಪೇಷಂಟ್ಸು ಬೇಗ ಅರ್ಲಿ ಸಿಮ್ಟಮ್ಸ್ ಅಂತ ಹೇಳ್ತೀವಿ, ರೋಗ ಲಕ್ಷಣಗಳು ಬೇಗ ಕೊಡ್ತಾರೆ. ಸೊ ಯಾವುದೇ ಪೇಷಂಟ್ ಈ ಥರ ಸಿಮ್ಟಮ್ಸ್ ಬಂದರೆ ದಯವಿಟ್ಟು ನಿಮ್ಮ ತಜ್ಞರನ್ನು ಕಾಣ್ಬಿಟ್ಟು ದಯವಿಟ್ಟು ಒಂದು ಬ್ಲಡ್ ಶುಗರ್ ಪರೀಕ್ಷೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿ. ಮಧುಮೇಹ ಕಾಯಿಲೆ ಯಾಕೆ ಬರ್ತಾ ಇದೆ, ಇವತ್ತು ಮಧುಮೇಹ ಕಾಯಿಲೆ ಹೆಚ್ಚಳ ಯಾಕೆ ಆಗ್ತಾಯಿದೆ? ಈ ಮಧುಮೇಹ ಕಾಯಿಲೆ